ನೋಡಿ, ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಯುದ್ಧದಲ್ಲಿ ಬ್ರಹ್ಮೋಸ್ ದಾಳಿಯನ್ನು ಮಾಡಲಾಗಿದೆ ಭಾರತದಿಂದ. ಏನಿದು ಬ್ರಹ್ಮೋಸ್? ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಹಾನಿ ಮಾಡಿದೆ? ಸುಮ್ಮನೆ ಅಲ್ಲ, ಅದು ಕದನ ವಿರಾಮ ಅಂತ ಅದಾಗಿ ಕೇಳ್ಕೊಂಡು ಬಂದಿದ್ದು ಈ ಬ್ರಹ್ಮೋಸ್ನ ಕಾರಣಕ್ಕೆ. ಹಾಗಾದ್ರೆ ಇದರ ಕೆಪಾಸಿಟಿ ಏನು, ಇದರ ಪ್ರಿನ್ಸಿಪಲ್ ಏನು ಗೊತ್ತಾ? ಹೊಡಿ ಮರ್ತು ಬಿಡು ಅಂತ. ಅಂದರೆ ಫೈರ್ ಆ್ಯಂಡ್ ಫರ್ಗೆಟ್, ಇದು ಬ್ರಹ್ಮೋಸ್ನ ಪ್ರಿನ್ಸಿಪಲ್. ಹೊಡಿ ಮರ್ತು ಬಿಡು, ಅಷ್ಟೇ, ಮುಗೀತು ಕತೆ, ಫಿನಿಶ್ ಅಂತ ಹೇಳಿ ಇದರ ಅರ್ಥ. ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟಿರ್ಬೋದು ಇದರ ಕೆಪಾಸಿಟಿ ಅಂತ ನೀವು ಯೋಚನೆ ಮಾಡಿ. ನಾನು ಹೇಳ್ತೀನಿ ನಿಮಗೆ, ಇನ್ ಡೀಟೇಲ್ ಹೇಳ್ತೀನಿ. ನೋಡಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಹೇಳಿದ್ರು ಬ್ರಹ್ಮೋಸ್ ಭಾರತದ ಬ್ರಹ್ಮಾಸ್ತ್ರ ಅಂತ. ಅಂದರೆ ಇದರ ಅಗಾಧತೆ, ಇದರ ಶಕ್ತಿ, ಅದನ್ನು ಅರ್ಥ ಮಾಡಿಸೋ ಸಲುವಾಗಿ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಇದರ ತೂಕವೇ 3000 kg. ಇದರ ವೇಗ ಗಂಟೆಗೆ 3400ರಿಂದ 3600 ಕಿಲೋಮೀಟರ್ಗೂ ಹೆಚ್ಚು ಇದರ ವೇಗ. ಮತ್ತೆ ಇದರ ರೇಂಜ್ ಸುಮಾರು 500 ಕಿಲೋಮೀಟರ್ ಇದರ ರೇಂಜ್. ನೀವು ಯೋಚನೆ ಮಾಡಿ, ಒಂದು ಬಾರಿ ಇದು ಒಮ್ಮೆ ಹಿಂಗೆ ಹೋಯ್ತು ಅಂದ್ರೆ 300 kg 3 ಕ್ವಿಂಟಲ್ ಆಫ್ ಎಕ್ಸ್ಪ್ಲೋಸಿವ್ ಹೊತ್ತೊಯ್ಯುತ್ತೆ. ಎಷ್ಟು ಹಾನಿ ಮಾಡ್ಬೋದು ನೀವು ಯೋಚನೆ ಮಾಡಿ. ಒಂದು ಸತಿ ಹೋಗಿ 300 kg ಎಕ್ಸ್ಪ್ಲೋಸಿವ್ನ ಹಾಕ್ತು ಅಂದ್ರಲ್ಲಿ ಅದರ ಪರಿಣಾಮ ಏನು? ಅಂತಹ ಬ್ರಹ್ಮೋಸ್ನ ಪಾಕಿಸ್ತಾನದ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಪ್ರಯೋಗ ಮಾಡಿದ್ರು. ಮುಟ್ಟು ನೋಡ್ಕೊಳ್ಳೋ ಹಂಗೆ ಮಾಡಿದ್ರು. ಪಾಕಿಸ್ತಾನದ ಏರ್ಬೇಸ್ಗೆ ನುಗ್ತು ಬ್ರಹ್ಮೋಸ್. ಇದು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್. ಎಂಥ ಹಾನಿ ಮಾಡುತ್ತೆ ಅಂದ್ರೆ ನೋಡಿ, ಪಾಕಿಸ್ತಾನದ ಮೇಲೆ ಈಗ ದಾಳಿ ಮಾಡಿದ್ರಲ್ಲ ಬ್ರಹ್ಮೋಸ್ ಕ್ಷಿಪಣಿ ಮೂಲಕ, ಅಲ್ಲಿ ಭೂಕಂಪ ಆಗೋಯ್ತು, ಅರ್ಥ್ಕ್ವೇಕ್. ಅರೌಂಡ್ 4.6 to 4.9 ಮೆಷರ್ ಆಗಿದೆ ರಿಕ್ಟರ್ ಮಾಪಕದಲ್ಲಿ. ಅಂತಹ ಹಾನಿಯನ್ನ ಈ ಬ್ರಹ್ಮೋಸ್ ಮಾಡಿದೆ, ನಮ್ಮ ಬ್ರಹ್ಮಾಸ್ತ್ರ ಮಾಡಿದೆ. ಸೊ ಅಂತಹ ಕ್ಷಿಪಣಿ ಬ್ರಹ್ಮೋಸ್. ಆ ಕ್ಷಿಪಣಿಯನ್ನ ಈಗ ಬಳಕೆ ಮಾಡಿದ್ರು. ಇದನ್ನ ಭೂಮಿಯಿಂದಲೂ ಲಾಂಚ್ ಮಾಡ್ಬೋದು, ಸಮುದ್ರದಿಂದ ಲಾಂಚ್ ಮಾಡ್ಬೋದು, ಸಬ್ಮರಿನಿಂದ ಲಾಂಚ್ ಮಾಡ್ಬೋದು, ಆಕಾಶದಿಂದಲೂ ಲಾಂಚ್ ಮಾಡ್ಬೋದು. ಮತ್ತೆ ಬಹಳ ಹೆಮ್ಮೆ ಆಗೋದು ನಮಗೆ, ನಮ್ಮ DRDO ಅದನ್ನ ಅಭಿವೃದ್ಧಿಪಡಿಸಿರೋದು. ರಷ್ಯಾ ಜೊತೆ ಸೇರಿ ನಮ್ಮ DRDO ನಮ್ಮ ನೆಲದಲ್ಲೇ ಅಭಿವೃದ್ಧಿಪಡಿಸಿರುವಂಥದ್ದು ಬ್ರಹ್ಮೋಸ್. ಅಲ್ಲಿ ಏರ್ ಬೇಸ್ ಮೇಲೆ ಇವರೇನು ಈಗ ಡ್ರೋನ್ ಮೇಲೆ ಡ್ರೋನ್ ಹಾರಿಸ್ತಾ ಇದ್ರಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದು ಈ ಬ್ರಹ್ಮೋಸ್ ಮೂಲಕ. ಏನ್ ಮಾಡುತ್ತೆ ಭಾರತ, ಏನ್ ಮಾಡ್ತಾ ಇದೆ ಭಾರತ? ನೋಡೋರು ಡ್ರೋನ್ ಕಳಿಸ್ತಾ ಇದ್ದಾರೆ. ಒಂದೇ ಸತಿ 100 ಡ್ರೋನ್ ಬಿಟ್ಟರು ಅಂದ್ರೆ ನಮ್ದು ಒಂದೇ ಬ್ರಹ್ಮೋಸ್ ಸಾಕು. ಅವ್ರು 100 ಅಲ್ಲ, 300 ಅಲ್ಲ, 500 ಡ್ರೋನ್ ಕಳಿಸ್ಲಿ, ನಮ್ದು ಒಂದು ಬ್ರಹ್ಮೋಸ್ ಸಾಕು.